ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಡೆಪ್ಯೂಟಿ ಮ್ಯಾನೇಜರ್ ಅಂತ ಹುದ್ದೆಗಳು ಖಾಲಿ ಇರುವಂಥದ್ದು. ಟೆಕ್ನಿಕಲ್ ವಿಭಾಗದಲ್ಲಿ 60 ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳು ಖಾಲಿ ಇರುವಂಥದ್ದು. ಅಂದ್ರೆ 60 ವೇಕೆನ್ಸಿ ಅದಾವ್ರಿ. ಡೆಪ್ಯೂಟಿ ಮ್ಯಾನೇಜರ್ದು 60 ವೇಕೆನ್ಸಿ ಅದಾವ. ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೊಟ್ಟರು, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅದಾವಂತ ಹುದ್ದೆಗಳ ವರ್ಗೀಕರಣ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ NHAIನ ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಮೇ 10, 2025. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಜೂನ್ 9, 2025 ಆಗಿರ್ತದೆ. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ವಯಸ್ಸು ಎಷ್ಟಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಗರಿಷ್ಠ 30 ವರ್ಷ ಮೀರಿರಬಾರ್ದ್ರಿ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ ಅದರಲ್ಲಿ SC ಮತ್ತು ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿದ್ರು ಅಂದ್ರೆ 15 ವರ್ಷ, OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 13 ವರ್ಷ, ಜನರಲ್ ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ 10 ವರ್ಷ. ಆಮೇಲೆ ಮಾಜಿ ಸೈನಿಕ ಅಭ್ಯರ್ಥಿಗಳು ಎಷ್ಟು ವರ್ಷ ಸೇನೆದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದ್ರ ಮೇಲೆ 5 ವರ್ಷ. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಅಥವಾ ಏಜ್ ಕನ್ಸೆಷನ್ ನೀಡಲಾಗ್ತದೆ. ನೆಕ್ಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಸಿವಿಲ್ ಎಂಜಿನಿಯರಿಂಗ್ ನಲ್ಲಿ ಡಿಗ್ರಿ ಪಾಸ್ ಮಾಡಿರ್ಬೇಕ್ರಿ. ಸಿವಿಲ್ ಎಂಜಿನಿಯರಿಂಗ್ ವಿಷಯದಲ್ಲಿ ಡಿಗ್ರಿ ಪಾಸ್ ಮಾಡಿರ್ಬೇಕಂದ್ರೆ BE ಆಗಿರ್ಬೋದು ಅಥವಾ BTech ಆಗಿರ್ಬೋದು. BE ಅಥವಾ BTech ಪಾಸ್ ಮಾಡಿರ್ಬೇಕು. ಸಿವಿಲ್ ಎಂಜಿನಿಯರಿಂಗ್ ಸ್ಟ್ರೀಮ್ದೊಳಗೆ BE ಅಥವಾ BTech ಪಾಸ್ ಮಾಡಿ 2025ರಲ್ಲಿ ಗೇಟ್ ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಗೇಟ್ ಎಕ್ಸಾಮ್ ಪಾಸ್ ಮಾಡಿದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಕ್ಕ ಎಲಿಜಿಬಲ್ ಇರ್ತೀರಿ. ಅದೇ ರೀತಿ ನೇಮಕಾತಿಯೂ ಕೂಡ ಈ ಗೇಟ್ ಸ್ಕೋರ್ನ ಆಧಾರದ ಮೇಲೆ ಮಾಡ್ಕೊಳ್ತಾರ. ನೇಮಕಾತಿ ಈ ಗೇಟ್ ಸ್ಕೋರ್ನ ಆಧಾರದ ಮೇಲೆ ಮಾಡ್ಕೊಳ್ತಾರ. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಇರಂಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್, ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಸೆಲೆಕ್ಟ್ ಆದಮೇಲೆ ಪೇಮೆಂಟ್ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 56,100 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು ಸ್ನೇಹಿತರೆ. ಇದು ಬೇಸಿಕ್ ಪೇಮೆಂಟ್ ಸ್ನೇಹಿತರೆ. ಇದ್ರ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿಸಿದ್ರೆ ಒಂದು 65,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು ಸ್ನೇಹಿತರೆ. ಇವು ಪರ್ಮನೆಂಟ್ ಹುದ್ದೆಗಳ ಸ್ನೇಹಿತರೆ, ಯಾವುದೇ ರೀತಿಯ ತಾತ್ಕಾಲಿಕ ಹುದ್ದೆಗಳಲ್ಲ. ಇವು ಖಾಯಂ ಹುದ್ದೆಗಳ ಸ್ನೇಹಿತರೆ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬ್ ಸ್ನೇಹಿತರೆ ಇದು. ನೆಕ್ಸ್ಟ್, ಸರ್ವಿಸ್ ಬಾಂಡ್ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಆಯ್ಕೆ ಆದ ಮೇಲೆ ಒಂದು ಸರ್ವಿಸ್ ಬಾಂಡ್ ಅನ್ನ ಅಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಬೇಕಾಗ್ತದೆ. NHAI ಮತ್ತು ನಿಮ್ದು ನಡುವೆ ಒಂದು ಅಗ್ರಿಮೆಂಟ್ ಆಗ್ತದ. ಅದಕ್ಕೆ ಸರ್ವಿಸ್ ಬಾಂಡ್ ಅಂತಾರ ಸ್ನೇಹಿತರೆ. ಅಗ್ರಿಮೆಂಟ್ ಏನಂತಂದ್ರೆ ಈ ಪ್ರಾಧಿಕಾರದಲ್ಲಿ ಮಿನಿಮಮ್ 3 ವರ್ಷ ನಾನು ಕೆಲಸ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತದೆ. ಇನ್ ಕೇಸ್ ಜಾಯ್ನಿಂಗ್ ಡೇಟಿಂದ 3 ವರ್ಷದವರೆಗೆ ಆ ಅಗ್ರಿಮೆಂಟ್ ಪ್ರಕಾರ ನೀವು ಅಲ್ಲಿ ಸೇವೆ ಸಲ್ಲಿಸಲಿಲ್ಲ, ನಡುವೆನೆ ಬಿಟ್ಟು ಹೋದ್ರಿ ಅಂತ ತಿಳ್ಕೊಳ್ರಿ, ಮುಂದೆ ನೀವು 5 ಲಕ್ಷ ರೂಪಾಯಿ ಈ ಪ್ರಾಧಿಕಾರಕ್ಕೆ ಕೊಡಬೇಕಾಗ್ತದೆ, ತುಂಬಬೇಕಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್, ಅರ್ಜಿ ಹೆಂಗೆ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡಿ ಸ್ನೇಹಿತರೆ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಿಸಿದ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಈ ಗೈಡ್ಲೈನ್ಸ್ ಅನ್ನ ಓದ್ಕೊಂಡು ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅಪ್ಲಿಕೇಶನ್ ಲಿಂಕ್ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿ ಸಲ್ಲಿಸ್ರಿ. ಈ ಹುದ್ದೆಗಳಿಗೆ ಸಂಬಂಧಿಸಿದಂಗೆ ಏನಾದರೂ ಡೌಟ್ಸ್ ಇತ್ತು ಅಥವಾ ಅರ್ಜಿ ಸಲ್ಲಿಸಬೇಕಾದ್ರೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಯಿತು ಅಂತಂದ್ರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೊಟ್ಟರೆ ಸ್ನೇಹಿತರೆ, ಈ ಹೆಲ್ಪ್ಲೈನ್ ನಂಬರ್ ಕರೆ ಮಾಡೋದ್ರ ಮೂಲಕ ನೀವು ನಿಮ್ಗಾಗಿರುವಂಥ ಪ್ರಾಬ್ಲಮ್ ಸೊಲ್ಯೂಷನ್ ಪಡ್ಕೊಳ್ಬಹುದು. ಅದೇ ರೀತಿ ಇಲ್ಲಿ ಮೇಲ್ ಐಡಿನೂ ಕೂಡ ಅದ, ಮೇಲ್ ಐಡಿಗೂ ಮೇಲ್ ಕೂಡ ನೀವು ಮಾಡಬಹುದು ಸ್ನೇಹಿತರೆ. ಸೆಲೆಕ್ಷನ್ ಅಂತೂ ಗೇಟ್ ಸ್ಕೋರ್ನ ಆಧಾರದ ಮೇಲೆ
ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಅಂದ್ರೆ ಗೇಟ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕಗಳ ಯಾರು ಗಳಿಸಿರ್ತಾರೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ಭಾಳ ಕ್ಯಾಂಡಿಡೇಟ್ ಆದ್ರು ಅಂತಂದ್ರೆ ಇಂಟರ್ವ್ಯೂ ಕೂಡ ತಗೊಳ್ಬಹುದು ಸ್ನೇಹಿತರೆ. ಈ ಗೇಟ್ ಎಕ್ಸಾಮ್ 2025 ಪಾಸ್ ಆಗಿರ್ಬೇಕು. ಓಕೆ ರೀ, ಇದಿಷ್ಟು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.